ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ ಶುರು ಮಾಡ್ತೀನಿ. ಫ್ರೆಂಡ್ಸ್, ಮದುವೆ ಕಾರ್ಯಗಳೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತು, ಅಷ್ಟು ಶಾಸ್ತ್ರದಿಂದ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ ನಾವು ಚಪ್ರ ಅಂದರೆ ಸ್ತಂಭ ಮುಹೂರ್ತ, ಇವಾಗ ಚಪ್ರ ಶಾಸ್ತ್ರ ಮಾಡಬೇಕು. ಅದು ಟೈಮಿಂಗ್ಸ್ ಬಂದು 9 ಗಂಟೆಗೆ ಬಂದಿದೆ. ಸೊ ಹಾಗಾಗಿ 9 ಗಂಟೆ ಮೇಲೆ ಪೂಜೆ ಮಾಡೋದು. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಪೂಜೆ ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊಂಡಿದ್ದೀವಿ. ಎಲ್ಲ ಸ್ನಾನ ಮಾಡಿ ಫ್ರೆಶ್ ಆಗಿದ್ದು ಕೂಡ ಆಗಿದೆ. ನೋಡ್ತಾ ಇರ್ಬೋದು ಹೆಂಗಿದೆ. ನನಗಂತೂ ಸ್ನಾನ ಬೆಳಗ್ಗೆನೆ ಸ್ನಾನ ಮಾಡ್ಬಿಟ್ಟು ಇವತ್ತು ಸ್ವಲ್ಪ ಆಲ್ರೆಡಿ ಕೋಲ್ಡೇ ಆಗ್ಬಿಟ್ಟಿದೆ. ನೋಡಿ ವೆದರ್. ಮತ್ತೆ ಹಾಗೆ ಮಾರ್ನಿಂಗ್ ಟಿಫನ್ನು ಬಾತ್ ಎಲ್ಲ ರೆಡಿ ಆಗ್ತಾ ಇದೆ. ಇನ್ನು ಚೌಟ್ರಿಗೆ ಹೋಗೋಷ್ಟರಲ್ಲಿ ಅಡುಗೆ ಮಾಡ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ತಿಂಡಿ ಜೊತೆಗೇ ಸಾಂಬಾರು ಕೂಡ ಮಾಡ್ತಾಯಿದ್ದಾರೆ. ಚಪ್ರಶಾಸ್ತ್ರಕ್ಕೆ ಹಾಲು ಮತ್ತು ತುಪ್ಪ ಎಲ್ಲ ಬಿಡಬೇಕಲ್ವ. ಸೊ ಅದು ಕೂಡ ಗ್ಲಾಸ್ಗೆಲ್ಲ ಹಾಕೊಂಡು ರೆಡಿ ಮಾಡ್ತಾ ಇರೋದು. ನೋಡಿ ರಮ್ಯಾ ಇವಾಗ ಬರ್ತಾ ಇದ್ದಳು ಮನೆಯಿಂದ. ಆ್ಯಕ್ಚುಲಿ ರಮ್ಯಾ ಬರ್ತಾ ಇದ್ದಲೆ ಕೆಳಗಡೆಯಿಂದ. ನಾನು ಇಲ್ಲಿ ತಲೆ ಬಚ್ಕೊಳ್ಳೋಣ ಅಂದ್ಬಿಟ್ಟು ಟೆರಸ್ ಮೇಲೆ ಬಂದೆ. ಕೂದಲೆಲ್ಲ ಅಲ್ಲಿ ಉದುರುತ್ತೆ ಅಂತ, ನಮ್ಮ ಅಮ್ಮ ಏನು ಕಿರ್ಚಾಡುತ್ತೆ ಅಂತ. ಏನ್ ಮಾಡ್ತಾ ಇದೀಯ ರಮ್ಯಾ? ವಾ, ಇನ್ನೇನ್ ಮಾಡ್ತಿದ್ದೆ ನೀನು? ಯಾಕೆ ಆಗ್ತಾ ಇಲ್ವಾ? ಅದೇ ಚಾಕ್ ಏನಾರು ತಗೋ, ಮಧ್ಯದಲ್ಲಿ ಹಿಂಗ್ ಗ್ಯಾಪ್ ಇರುತ್ತಲ್ಲ, ಚಾಕ್ನ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಪ್ರೆಸ್ ಮಾಡು, ಆಗ ಒಳಕ್ ಹೋಗುತ್ತೆ. ಈ ತರ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು, ಕೈಯಲ್ಲಿ ಇಗ್ಲಿಸಕ್ಕದನ್ನ. ತುಂಬಾ ಸ್ಮಾರ್ಟ್ ನಾನು. ಕೀರಾಣಿ ನಾನು ಡ್ರೆಸ್ ಹಾಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ ಮಾಡಿದ್ದೆ. ನಾನ್ ನಿನ್ಗೆ ಏನಾಗತ್ತೆ ನಾನು ಮಾಡಿದ್ದೆ. ನೀನೇ ಸಾವಿರನು ವಿರಲಿ ಇರುವ ಚಿಂಪಿರಲಿ ತವರ ಬೆಚ್ಚಗೆ. ದಪ್ಪಗಲು ಬಸ್ಸೇಕದು ದಪ್ಪಗಲು ಕೊತ್ತನದು ಗಾಡಿ ಬರ್ತದೆ ಅಂತ ಕಟ್ಟಿದ್ರು. ಕಟ್ಟಿ ಇದನ್ನು ಸೇರ್ಬಿಟ್ಟು ಕಟ್ಬಿಡಿ. ಬಿಡಿ ಬಿಡಿ ನಾ ಬಿಡ್ತೇನೆ. ಇದು ಧಾನ್ಯ ಇದು ನಿಮ್ಗೆ ಮೇಲೆ ಹಾಕದ ನಿಮ್ದು ಇನ್ಸ್ಟಾಗೆ ಆಗಿಲ್ಲ. ಅದು ಏನಾಕಿಲ್ಲ ಗೊತ್ತಾಗಲಿ. ಕಳ್ಸಕ್ಕೂ ಇಕ್ಕು ಸ್ವಲ್ಪ ಇದಾಗಿತ್ತು. ಏನು ಅಲ್ಲಾಡಿಸ್ತಾನೆ ಇಲ್ಲಲ್ಲ. ಕೆಳಗೆ ಕಟ್ಟಾಕ ಅಲ್ಲಿಗೆ ಮಾಂಸಪ್ಪು ಅಂತಕ್ಕೆ ಅದು ಚಪ್ರ ಬಂದ್ಬಿಡ್ತದೆ ಕೆಳಕ್ಕೆ ಕಟ್ಟಿ. ಮಾಂಸಪ್ಪು ತಗೆ ಕಟ್ಟಿ ಮಾಂಸಪ್ಪು ತಗೆ ಕಟ್ಟಿ. ಇದು ಗೇಟ್ ಓಪನ್ ಆಗುತ್ತಾ? ಅದನ್ನೇ ತಗೊಂಡು ಒಂಚೂರು ಇಕ್ಕು. ಗೇಟ್ ಓಪನ್ ಆಗಲ್ಲ. ಗೇಟ್ ಅದು ಒಳಗೆ ಹಾಕ ಒಂದು ಒಳಗೆ ಹಾಕಬೇಕು. ಎರಡನ್ನೂ ಒಳಗೆ ಹಾಕ್ಬೇಕು. ಅದೇ ಇದು ಆ ಕಡೆ ಈ ಕಡೆ ಬರ್ತಲ್ಲ, ಈ ಕಡೆ ಅವು ಒಳಗೆ ಬರ್ಬೇಕು. ಒಳಗಡೆ ಗೇಟ್ ಒಳಗೆ ಹಾಕಬಿಡಿ ಕಂಬನ. ಈ ಕಡೆ ಮುಂದೆ ಸರ್ ಆ ಕಂಬ ಮುಂದಕ್ಕೆ ಬರ್ತದೆ ಸರ್. ಅದು ಯಾವುದು ಈ ಕಂಬ ಪೂಜೆ ಮಾಡ್ತಲ್ಲ, ಅದು ಮುಂದಕ್ಕೆ ಬಗ್ಗಿಟ್ಟು ಬರ್ತದೆ. ಮುಂದಕ್ಕೆ ಬೇಡ, ಒಳಗೆ ಬರ್ಲಿ. ಹಾಕೊಡ್ತೀವಿ ಅಣ್ಣ, ತಲೆ ಕೆಡಿಸ್ಕೊಡಿ. ಚಪ್ರ ಹಾಕಿದ್ಮೇಲೆ ನೋಡಿ ಗೇಟ್ ಕೆಡಿಸ್ಕೊಬಿಡಿ ಮರೇನ. ಗಣಪತಿ
ಜೀವು ಏನು ಜೀವು ಅನ್ನ ಕರೆದಿದ್ರೆ ಅವನೇ ವಿಡಿಯೋ ಮಾಡ್ತಾರನೆ ಇವನ ಜೀವಿತ ಕಳ್ಸು ಎರಡು ಕೈ ಬಿಸಿ ಒಂದು ಲೀಟರ್ ಹೀಗೆ ಕುಡಿಬೇಕು. ಇವಾಗ ಪೂಜೆ ಮಾಡ್ತಾರೆ. ನೀವು ಈ ಸಾಮಾನ್ಯ ತಗೊಂಡ ಗೇಟ್ ಪೂರ್ತಿ ತೆಗೆದು ಪುಡಿ ಇರ್ತೀನಿ. ಕರ್ಪೂರ ನಾನು ಲಾಕ್ ಮಾಡ್ಕೊಂಡ್ಬಿಟ್ರೆ ಅವಳಿಗೆ ಆಚೆ ಬಂದು ಫೋನ್ ಮಾಡ್ಲಾ ಆಯ್ತು ಬಾ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಆಗಲ್ವಾ? ತಟ್ಟೆಗೆ ಇಳ್ಳೆದೆಲೆ ಮಾಡ್ಬಿಟ್ಟು ಇಳ್ಳೆದೆಲೆ ಮೇಲೆ ಚಿಂಟು ಇದು ಡೈನಿಂಗ್ ಟೇಬಲ್ ಹತ್ರ ಗಾಡಿ ಕೀ ಕೊಟ್ಬಿಟ್ರೆ ಮನೆಗೆ ಹೆಂಗೆ? ಹಂಗಲ್ಲ ಕೈಲಿ ಐತೆ ಎಲ್ಲ ಹೋಯ್ತಾ ಇರ್ತೀರಲ್ಲ ನೀವು ಗಾಡಿ ಬೇಕು ಅಂದ್ರೆ ನಾನು ತಗೊಬಂದು ಕೊಡ್ತೀನಿ ವಾಪಸ್ ಇದಕ್ಕೆ ಹಾಕ್ಕೊಳ್ಳಿ ಅಷ್ಟೇ. ನನ್ನ ಮಗನ ಜೋಬಳಿಗೆ ಹಾಕು. ಒಳ್ಳೆ ಥರ ಅಪ್ಪ ಜೋಬಳಿಗೆ ಹಾಕಿಸ್ಕೊಂಡಿರೋ ಕೀ ತೆಗಿಬೇಡ, ಜೋಪಾನ ಇಟ್ಕೋಬೇಕು. ಅದಕ್ಕೆ ನನಗೆ ಭಯ ನಿಮ್ಗೆ ಮರ್ತು ಬಿಡ್ತೀಯ ಅಂತ. ಹೋಗಿ ನೋಡಿ ಚಿಂಟು ಎಲ್ಲಿ ಹೇಳು ಮೋಟ್ರ್ ಸ್ವಿಚ್? ಹಾಂ ಸ್ವಿಚ್ ನೋಡು, ಆನ್ ಆಗಿದೆಯಾ ಆಫ್ ಆಗಿದೆಯಾ? ಇದು ಮಾಡ್ಕೊಳ್ಳಿ ಅಲ್ಲಿ ವಿಡಿಯೋ. ಅದು ಭೂ ಎಲ್ಲರದ್ದು ಸ್ವಲ್ಪ ಕೊಡ್ತಾ ಇದ್ದೀನಿ ಕೊಟ್ಟಿದ್ದೀನಿ.
ಕೀಟ ₹1 ಅಂತ ಹಾಕಿ ನಾನು ಹೀಗೆ ಓಡ್ ಬಂದೆ ಬರೋದಲ್ಲಿ ಯಾರೇ ಪ್ಯಾಂಟ್ ತಗೋಲಿ ಕೊಟ್ಟಿದ್ದೀನಿ. ನೀನು ಕೈ ಮುಟ್ಟೆ ರಮ್ಯಾ ಹಾಕಿ ಎಲ್ಲ ಮುಟ್ರೆ ಸಾಕು. ಎಲ್ಲ ಅವ್ರ ಹಿಡ್ಕಡೆ ಒಬ್ರೊಬ್ರು 5 ಜನ ಬಿಟ್ಟಂಗ ಆಯ್ತು ಅಂದ್ರೆ ಸಾಕು. ಹಿಡ್ಕಡೆ ಒಬ್ರೊಬ್ರು ಹಿಡ್ಕಡೆ ಎಲ್ಲಾರು ಹಂಗೆ ಹಿಡ್ಕಡೆ ಸಾಕು. ಸಿಕ್ತು ಬಿಡು. ಏನಪ್ಪ ಸಾಕಲ್ಲ ಕೊಡು. ಹಾಕೊಂಡ್ಬಿಟ್ಟಿದೆ. ಜೀವ ಮನುಷ್ಯ ಅಂತ ಫೋನ್ ಇಸ್ಕೊ. ಮನುಷ್ಯನ ಇದಕ್ಕೆ ಬಿಟ್ಬಿಟ್ಟು ಬರೋಕು ನಮ್ಮ ಮನೆಗೆ. ಏನಾದ್ರು ಕೂಡ ನಂಗೆ ಅಲ್ಲೇ ಹೋಗಿ ಮಾಡ್ಲಿ ಬಿಡಿ. ಏನಾದ್ರು ಹಿಡ್ಕಡೆ ಎಲ್ಲ ಒಬ್ರೊಬ್ರು ಹಿಡ್ಕಡೆ ಕಟ್ಟೆಯ ಮನುಷ್ಯ ಹಾಂ ರೆಡಿ. ಅದಾಗಿದೆ ಹೇಳ್ರು. ಅದು ಒಳಗೆ ತಗೊಂಡೋಗಿ ಗೇಟ್ ಈಚೆ ತೆಗೀರಿ. ಇದೆಲ್ಲ ತಗೋಬ, ಅದು ಒಳಗಡೆ ಇಟ್ಬಿಟ್ಟನೆ ಇಡಬೇಕು. ತಟ್ಟೆ ಎತ್ಕೊಳ್ಳಿ. ಕೈ ಮುಟ್ಟಿರೋ ಹಾಗೆ ಫ್ರೆಂಡ್ಸ್, ಮಧ್ಯಾಹ್ನ ಚಪ್ರ ಎಲ್ಲ ಪೂಜೆ ಮಾಡಿದ್ದಾಯಿತು. ಮಧ್ಯಾಹ್ನ ಆಗ್ತಾ ಮಧ್ಯಾಹ್ನ ಅಂದರೆ ಬೇಗನೆ ಇನ್ನೂ ರೆಡಿ ಆಗಬೇಕು ಚೌಟ್ರಿಗೆಲ್ಲ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಚಪ್ರ ಎಲ್ಲ ಪೂಜೆ ಮಾಡಿ ತಿಂಡಿ ಎಲ್ಲ ತಿಂದಮೇಲೆ ಎಲ್ಲ ಸ್ವಲ್ಪ ಎಲ್ಲ ನಮ್ಮ ಅಮ್ಮಂದೊಂದು ಸ್ನಾನಕ್ಕಿರಲಿಲ್ಲ. ನಮ್ಮಮ್ಮ ಸ್ನಾನ ಕೂಡ ಮಾಡ್ಕೊಂಡು ಬಂತು. ಅಮ್ಮನಿಗೆ ಹೊಸ ಓಲೆ ಎಲ್ಲ ತೊಗೊಂಡು ಬಂದಿದ್ದು. ಸೊ ಅದನ್ನೆಲ್ಲ ಹಾಕ್ತಾ ಇರೋದು, ಬಳೆ ಎಲ್ಲ ಹಾಕ್ಕೊಂಡು ನೋಡಮ್ಮ ಅಂತ ಅಂದ್ಬಿಟ್ಟು. ಸೊ ಹಾಗೆ ಎಲ್ಲ ಮಾತಾಡ್ತಾ ಕೂತಿದ್ವಿ. ದೊಡ್ಡಮ್ಮ ಊರಿಂದ ನಮ್ಮ ದೊಡ್ಡಮ್ಮಂದಿರು ಮತ್ತು ನಮ್ಮ ಅತ್ತೆ ಎಲ್ಲರೂ ಬಂದಿದ್ರಲ್ವ, ಅವ್ರ ಜೊತೆನೇ ಮಾತಾಡ್ತಾ ಇದ್ವಿ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿರುತ್ತೆ. ನಮ್ಗೆ ಎಷ್ಟು ತೊಗೊಂಡ್ರೋ ಅದನ್ನು ಮರ್ತಿದ್ದೀವ ಇದನ್ನು ಮರ್ತಿದ್ದೀವ ಅನ್ನೋ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ಆ ಕನ್ಫ್ಯೂಷನ್ ನಡುವೆ ಹಾಗೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸಮಯ ಆಗೇ ಹೋಯಿತು. ಫೈನಲಿ ಚೌಟ್ರಿಗೆ ಹೋಗೋ ಟೈಮ್ ಬಂತು. ಸೊ ಹಾಗಾಗಿ ಇವಾಗ ಕಾರ್ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅತ್ತೆ, ಆಂಟಿ ಮತ್ತು ದೊಡ್ಡಮ್ಮ 3 ಜನ ಸೇರಿ ಕಾರ್ ಪೂಜೆ ಮಾಡ್ತಾಯಿದ್ರು. ಶಿವ್ ಕೂಡ ರೆಡಿಯಾಗಿದ್ದ ಅಷ್ಟರಲ್ಲಿ ನಾನು ರಮ್ಯಾ ಕೂಡ ರೆಡಿಯಾಗಿ ಬಂದ್ವಿ. ಇವತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ ಶಿವು ಸೇಮ್ ಶರ್ಟ್ ಹಾಕ್ತಾನೆ ಅಂತ. ಅವರು ಅದೇ ಕಲರ್ ಶರ್ಟ್ ಹಾಕ್ಕೊಬಿಟ್ಟಿದ್ರು. ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಹಾಕಿರೋದು ಅವರಿಬ್ಬರು. ಬಟ್ ನಾನು ರಮ್ಯಾ ಏನಂತ ಹೇಳಿದ್ರೆ ಒಂದೇ ಥರ ಹಾಕಬೇಕು ಅಂತ ಮುಂಚೆನೇ ಮಾತಾಡ್ಕೊಂಡಿದ್ವಿ. ಚೌಟ್ರಿಗೆ ಹೋಗ್ಬೇಕಾದ್ರೆ ನಂದು ಅವಳದು ಒಂದೇ ಥರ ಸ್ಯಾರಿ ಇರಲಿ ಅಂತ. ಆ್ಯಕ್ಚುಲಿ ನಮ್ಮದು ಆರೆಂಜ್ ಮತ್ತು ಸ್ಕೈ ಬ್ಲೂ ಸ್ಯಾರಿ ಇತ್ತಲ್ವ, ಆ ಸ್ಯಾರಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಇವಾಗ ರೆಡ್ ಹಾಕ್ಕೊಂಡಿದ್ವಿ. ಈಗ ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಬಾಳೆಹಣ್ಣು ತೊಗೊಬಂದ್ಬಿಟ್ಟು ತಿನ್ನು ಅಂತ ಇದ್ದರು. ನಾನು ತಿಂದಿರಲಿಲ್ಲ, ಸರಿಗೆ ಊಟ ಎಲ್ಲ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಅತ್ತಿಗೆ ಅವರೆಲ್ಲ ಬಂದರು ಊರಿಂದ. ಕರೆಕ್ಟಾಗಿ ಚೌಟ್ರಿಗೆ ಹೊರಡೋ ಸಮಯದಲ್ಲಿ ನಾವು ಕೇಳ್ತಾಯಿದ್ವಿ, ಈಗ ಬಂದರೆ ಯಾಕೆ ಲೇಟು, ಬೇಗನೆ ಬರೋದಲ್ವ ಅಂತ. ಅವ್ರಿಗೂ ಕೆಲಸಗಳೆಲ್ಲ ಇರುತ್ತಲ್ಲ, ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗುತ್ತೆ. ಸೊ ಫೈನಲಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಇನ್ನು ಮನೆಯಿಂದ ಹೊರಡಬೇಕು, ಅದಕ್ಕೆ ಟೈಮ್ ಆಗಬೇಕಲ್ಲ, ಎಷ್ಟೊತ್ತಾಗಬೇಕು ಅಂತ ಇರುತ್ತೆ. ಸೊ ಅಷ್ಟು ಟೈಮ್ ಆಗಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಎಲ್ಲ ಕಾರಿಗೆಲ್ಲ ಶಿಫ್ಟ್ ಮಾಡೋದಿರುತ್ತಲ್ಲ ಸಾಮಾನುಗಳು, ಅದನ್ನು ಕೂಡ ಶಿಫ್ಟ್ ಮಾಡ್ಕೋಬೇಕು. ನೋಡಿ ಎಲ್ಲರೂ ಹೆಂಗೆ ರೆಡಿಯಾಗಿದ್ದೀವಿ ಅಂತ. ಈಗ ನಮ್ಮ ಅತ್ತೆ ಕಲಶದ ತಟ್ಟೆ ಜೊತೆಗೆ ಒಡ ಹುಟ್ಟಿದ್ದು ಗಡ್ಗೆ ಅಂತ ಮಾಡ್ಕೋತೀವಿ. ಅಂದರೆ ಈ ಒಂದು ಗಡ್ಗೆನ ಅಕ್ಕ ಅಥವಾ ತಂಗಿ, ಹುಡುಗನ ಜೊತೆ ಹುಟ್ಟಿರೋರು ಅಥವಾ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಯಾರಾದರೂ ಇಟ್ಕೋಬೋದು ಇದನ್ನು. ಅಂದರೆ ಹುಡುಗ ಹೋಗ್ಬೇಕಾದ್ರೆ ಅದನ್ನು ಇಟ್ಕೊಂಡು ಹೋಗ್ಬೇಕು ಜೊತೆಯಲ್ಲಿ. ಒಡ ಹುಟ್ಟಿದ ಇದು ಅಂತ ಹೇಳ್ತಾರೆ, ಅನ್ನೋದು ಒಡ ಹುಟ್ಟಿದ ಕಲ್ಲು ಅಂತ ಹೇಳ್ತಾರೆ. ಸೊ ಒಡ ಹುಟ್ಟಿದ ಗಡ್ಗೆನ ಇಟ್ಕೋಬೇಕು. ಒಬ್ಬರು ಕಲಶದ ತಟ್ಟೆ, ಒಬ್ಬರು ಒಡ ಹುಟ್ಟಿದ ಗಡ್ಗೆ ಇಟ್ಕೊಂಡು ಹುಡುಗನ ಜೊತೇಲಿ ಹೋಗಬೇಕು. ಅದು ಶಾಸ್ತ್ರಿಗೆ ಹೋಗೋದಕ್ಕಿಂತ ಮುಂಚೆ ಮನೇಲೆಲ್ಲ ಪೂಜೆ ಮಾಡಿಸ್ಬೇಕು. ಸೊ ಅವನು ಮನೇಲೆಲ್ಲ ಪೂಜೆ ಮಾಡಿಸಿ ಹಾಗೆ ಡ್ಯಾಡಿ ಫೋಟೋಗೆಲ್ಲ ಪೂಜೆ ಎಲ್ಲ ಮಾಡಿಸಿದ್ವಿ. ಸೊ ಮಾಡಿಸಾದ್ಮೇಲೆ ಎಲ್ಲರದ್ದು ಹಿರಿಯರದ್ದು ಕಾಲೆಲ್ಲ ಸಣ್ಣ ಮಾಡಿಕೊಂಡು ಮನೇನ ಬಿಡಬೇಕು. ಸೊ ಫೈನಲಿ ಇನ್ನೂ
ಯಾರ್ದು ಕಾಲು ಸಣ್ಣ ಮಾಡ್ಕೊಂಡಿರಲಿಲ್ಲ, ಅವ್ನು ನಮಸ್ಕಾರ ಮಾಡ್ಕೊಂಡಿರಲಿಲ್ಲ. ಕಾಲು ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೊರಗಡೆ ಕೂತ್ಕೊಂಡಿದ್ದು, ಇನ್ನು ಒಳಗಡೆ ಬರಬಾರ್ದು ನಮಸ್ಕಾರ ಮಾಡ್ಕೊಂಡ್ಮೇಲೆ ಅಂತ. ಫೈನಲಿ ಇವಾಗ ಎಲ್ಲರದ್ದು ಕಾಲೆಲ್ಲ ಸಣ್ಣ ಮಾಡ್ಕೊಂಡಿದ್ದು ಕೂಡ ಆಯಿತು. ಹಾಗೆ ಇನ್ನೊಂದು ಕಾರಿಗೆ ಏನಂದರೆ ಲೇಟಾಗಿ ಬಂತಲ್ಲ, ಅದನ್ನು ಪೂಜೆ ಮಾಡಿರಲಿಲ್ಲ, ಅದನ್ನು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಈಗ ಸಾಮಾನೆಲ್ಲ ತೊಗೊಂಡೋಗಿ ಹಾಕ್ತಾಯಿದ್ದಾರೆ. ಅಷ್ಟರಲ್ಲಿ ಇನ್ನು ಮತ್ತೆ ಹೂವು ಎಲ್ಲ ಕಟ್ ಮಾಡಿ ಕೊಡೋಣ ಅಂತ ನೋಡ್ತಾ ಲಗೇಜ್ ಎಲ್ಲ ಆಲ್ಮೋಸ್ಟ್ ಕಾರ್ಗೆ ಶಿಫ್ಟ್ ಆಯಿತು ಅಂತ ಅನಿಸುತ್ತೆ. ಅಷ್ಟೇ ನಮ್ಮ ಅಣ್ಣವರೆಲ್ಲ ಬಂದ್ರಲ್ವ, ಸೊ ಅವರು ಎಲ್ಲ ಸೇರಿಕೊಂಡು ನನಗೆ ವರುಣ್, ಆದರ್ಶ್, ಮನ್ಸೂರ್ ಎಲ್ಲರಿದ್ದರು, ಎಲ್ಲರೂ ಹೆಲ್ಪ್ ಮಾಡಿದ್ರು. ಎಲ್ಲರೂ ಪಾಪ ಸೇರಿ ನನ್ನ ಹಸ್ಬೆಂಡ್ ಎಲ್ಲರೂ ಸೇರಿ ಸಾಮಾನುಗಳೆಲ್ಲ ತೆಗ್ದಾಕ ಶಿವಗೆ ನೋಡಿ ಬಂದು ಕೊಟ್ಬಿಟ್ಟು ಹೆಂಗೆ ರೇಗಿಸ್ತಾ ಇದ್ದಾರೆ. ಏ ಬಾರೆ ಬಜರಂಗ್ ಪಕ್ಕಕ್ಕೆ. ಇದು ಮೇಲ್ಗಡೆ ವಿಡಿಯೋ ಮಾಡ್ಕೊತಾರೆ. ಗೆದ್ದು ಜೈ ಬಜರಂಗ್ ಬಲಿ ಅನ್ನೋ ಒಂದು ಜೈ ಬಜರಂಗ್ ಬಲಿ. ಏ ಕರೀರಿ ಮಕ್ಕಳು. ಟೆರೆಸ್ ಮೇಲೆ ಏನಕ್ಕೆ ಹೋಗೋರೆಲ್ಲ? ಚಿಂಟು ದೂರದಿಂದ ಮಾಡಿ ಜೂಮ್ ಮಾಡ್ಕೊಂಡು ಚಪ್ರೆ ಎಲ್ಲ ತಗೊಂಡು ಮನೆ ಅಣ್ಣ ಝೂಮ್ ಮಾಡಿದ್ರೆ ಕ್ಲಾರಿಟಿ ಬರಲ್ಲ. ಇಲ್ಲಿ ಪೊಲೀಸ್ ಶಿವಮಣಿ ಬಂದೇ ಇರೋ. ಬೇಡ ಬೇಡ ನಾ ಕಾರ್ ಬೇಕೇನಾ ಆಯ್ತು. ಹಾಗೆ ಇವಾಗ ಗಂಡನ್ನು ಕರ್ಕೊಂಡು ಹೊರಡ್ತಾ ಇದ್ದೀವಿ ಚೌಟ್ರಿಗೆ. ನೋಡ್ತಾ ಇರ್ಬೋದು ಕಳ್ಸದ ತಟ್ಟೆ ಇಟ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ನಾನು ಹೇಳ್ದಾಗೆ ಒಡ ಹುಟ್ಟಿದ್ದು ಗಡಿಗೆ ಇಟ್ಕೋಬೇಕು. ಇನ್ನೊಂದೆರಡು ತಟ್ಟೆಗಳು ಮಾಡ್ಕೋಬೇಕಿತ್ತು, ಬಟ್ ಅದೆಲ್ಲ ಹೆವಿ ಇರುತ್ತಲ್ವ, ಅಲ್ಲೇ ಚೌಟ್ರಿ ಹತ್ರ ತಕ್ಷಣಕ್ಕೆ ಇಟ್ಕೋಬೋದು ಅಂತ ಅಂದ್ಬಿಟ್ಟು ಅದು ಸಾಮಾನೆಲ್ಲ ಹಾಗೆ ಕುಕ್ಕೆಯಲ್ಲಿ ತುಂಬಿರ್ತಾರೆ ನೋಡಿ. ನಮ್ಮ ಮತ್ತೆ ಕುಕ್ಕೆಯಲ್ಲಿ ಹೊತ್ಕೊಂಡಿದ್ದಾರೆ, ಅದರಲ್ಲೆಲ್ಲ ಸಾಮಾನುಗಳು ಇಟ್ಕೊಂಡಿದ್ದಾರೆ. ಸೊ ಇವಾಗ ಫೈನಲಿ ಚೌಟ್ರಿಗೆ ಹೊರಡುವಂಥ ಸಮಯ ಬಂತು. ಶಿವು ಏನಂದರೆ ಬ್ರಹ್ಮಚರ್ಯ ಆಶ್ರಮದ್ರಿಂದ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದಾನೆ ಇವಾಗ. ಇವಾಗ ಟೈಮ್ ಆಯಿತು ಅಂದರೆ ಹೊರಡೋದ್ಕಿಂತ ಮುಂಚೆ ಈ ರೀತಿಯೇ ಹೊರಡ್ಬೇಕು. ಕಳ್ಸದ ತಟ್ಟೆ ಮತ್ತು ಒಡ ಹುಟ್ಟಿದ ಕಲ್ಲು ಮತ್ತು ಅದು ಸಾಮಾನುಗಳು ಕುಕ್ಕಿಯಲ್ಲಿ ತುಂಬಿರ್ತೀವಲ್ಲ ಅದನ್ನೆಲ್ಲ ಜೊತೇಲಿ ಇಟ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆಮೇಲೆ ಕಾರ್ ಹತ್ತಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಹುಡುಗನ್ನ ಕರ್ಕೊಂಡು ಹತ್ತುತ್ತಾ ಇದ್ವಿ. ಅದರಲ್ಲೂ ಹುಡುಗಂದು ಏನೇ ಶಾಸ್ತ್ರ ಮಾಡಬೇಕು ಅಂತ ಹೇಳಿದ್ರು ಫಸ್ಟು ಕಳ್ಸದ ತಟ್ಟೆ ಇರಲೇಬೇಕು ಅಂತ ಹೇಳಿ ಈಗ ಹುಡುಗ ಕಾರ್ ನಮಸ್ಕಾರ ಮಾಡಿಕೊಂಡು ಫೈನಲಿ ಹೊರಟ್ವಿ. ನಿಮ್ಲಾಗ ತುಪ್ಪರ ಮಾಡ್ತಾರೆ. ಕಲ್ಶ ಮತ್ತೆ ಇದು ಆಲ್ ದ ಬೆಸ್ಟ್. ನಾವೇನು ಕಾಣ್ಲಿಲ್ಲ ಅಂದ್ರೆ ನನ್ನೇ ಗೊತ್ತಾಗ. ನೀವು ಆ ಕಡೆಯಿಂದ ಬರ್ಬೇಕಿತ್ತು ಒಬ್ರು. ಗಾಡಿ ತೆಗಿಬೇಕು. ಹೋಯ್ತದೆ ಆವಾಗ್ಲಿಂದ ಹೋಯ್ತಿದ್ಯಲ್ಲ. ಹಾಗೆ ಮನೆಯಿಂದ ಹೊರಟ ಮೇಲೆ ಇಲ್ಲಿ ಗಣಪತಿ ದೇವಸ್ಥಾನ ಮತ್ತು ಕೃಷ್ಣನ ದೇವಸ್ಥಾನ ಇದೆ. ಅಲ್ಲಿ ಹೋಗ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಕರ್ಪೂರ ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಬೇಕು. ಸೊ ಹಾಗಾಗಿ ಹೊರಡೋದ್ಕಿಂತ ಮುಂಚೆ ಅಂದರೆ ಮನೆ ಬಿಟ್ಟ ಮೇಲೆ ಅಲ್ಲಿ ಮುಂದೆ ದೇವಸ್ಥಾನ ಸಿಗುತ್ತಲ್ಲ, ಸೊ ಅರಳಿಕಟ್ಟೆ ಹತ್ರ ದೇವಸ್ಥಾನಕ್ಕೆ ಮೊದಲು ಕರ್ಪೂರ ಹಚ್ಬಿಟ್ಟು ಈಡ್ಗಾಯಿ ಹಾಕ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೊರಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಕೂಡ ಹೊರಡ್ತಾ ಇದ್ವಿ. ಏನೋ ಒಂಥರ ಎಮೋಷ್ನಲ್ ಆಗ್ತಾಯಿತ್ತು. ಅಂದರೆ ಏನಂತ ಹೇಳಿದ್ರೆ ಇಷ್ಟು ದಿನ ಇರೋದಕ್ಕೂ ಇನ್ನು ಮುಂದೆ ಅವನ ಜೀವನ ಹೊಸ ಜೀವನ ಆಗಿರುತ್ತೆ. ಅವನಿಗೂ ಒಬ್ಬಳು ಸಂಗಾತಿ ಬರ್ತಾಳೆ, ಜೀವನ ಬೇರೆ ಥರನೇ ಇರುತ್ತೆ ಇನ್ಮೇಲೆ ಲೈಫು. ಇಷ್ಟು ದಿನ ಅವನು ಸಿಂಗಲ್ ಆಗಿದ್ದ ಅಲ್ವಾ, ಸೊ ಏನೋ ಒಂಥರ ಮದುಮಗ ಅದು ಒಂಥರ ಫೀಲಿಂಗ್ ಅಂತ ಅನಿಸುತ್ತೆ ನಮಗೆ. ಅವನ್ನ ಯಾವಾಗಲೂ ಇನ್ನೂ ಒಂಥರ ಚಿಕ್ಕವನ ಥರ ಮಗು ಥರ ಟ್ರೀಟ್ ಮಾಡ್ತಾಯಿದ್ವಿ. ಅವನು ಎಷ್ಟೇ ದೊಡ್ಡವನಾದರೂ ನಮ್ಗೆ ಅವ್ನು ಚಿಕ್ಕವನೇನೆ, ಏನಕ್ಕಂದರೆ ತಮ್ಮನೇ. ನಮ್ಗೆ ಯಾವತ್ತಿದ್ರೂ ಮಗು ಥರನೇ ಅವನು. ಎಷ್ಟೇ ದೊಡ್ಡವರು ನಾವು ಏನೇ ಫೈಟ್ ಮಾಡ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಜಗಳಗಳಾಡ್ಬೋದು, ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಅಂದಮೇಲೆ, ಬಟ್ ಯಾವತ್ತಿದ್ರೂ ಅವ್ನು ಚಿಕ್ಕವನಂತಲೇ ನಾವು ಫೀಲ್ ಮಾಡೋದು ಅವನ್ನ ನಾವು. ಸೊ ಹಂಗಾಗಿ ಈಗ ಫೈನಲಿ ನಮ್ಮ ತಮ್ಮಂಗೆ ಮದುವೆ ಆಗ್ತಿದೆ ಅಂತ ಅಂದ್ಬಿಟ್ಟು ಏನೋ ಒಂಥರ ಎಮೋಷ್ನಲ್ ಅಂತ ಅನ್ನಿಸ್ತಾಯಿತ್ತು, ಒಂಥರ ಖುಷಿ ಆಗ್ತಾಯಿತ್ತು.
ಚೆನ್ನಾಗಿತ್ತು. ಫೈನಲಿ ಗೊತ್ತಲ್ಲ ಅಕ್ಕ ತಂಗಿರಂತ ಅಂದಮೇಲೆ ತಮ್ಮನ ಮದುವೆಲಿ ಒಂದು ಸ್ವಲ್ಪ ಓಡಾಟ ಅಕ್ಕ ತಂಗಿರದು ಜಾಸ್ತಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನನಗೂ ರಮ್ಯನಿಗೂ ಅಷ್ಟೇ ಸ್ವಲ್ಪ ಇನಿಷಿಯೇಟ್ ಜಾಸ್ತಿ ಇತ್ತು ಮತ್ತು ಓಡಾಟನೂ ಜಾಸ್ತಿ. ಜಸ್ಟ್ ಇವಾಗ ಚೌಟ್ರಿ ರೀಚ್ ಆದ್ವಿ. ಚೌಟ್ರಿ ರೀಚ್ ಆದಮೇಲೆ ಇಲ್ಲಿ ಶಾಸ್ತ್ರಗಳಿನ್ನೂ ಇಲ್ಲಿಂದ ಶುರು ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಹೆಣ್ಣನ ಮನೆ ಮತ್ತು ಗಂಡನ ಮನೆದು ಹುಡುಗಿ ಮನೆಯದು ಶಾಸ್ತ್ರಗಳು ಇಲ್ಲಿಂದ ಶುರುವಾಗುತ್ತೆ. ಸೊ ನಾವು ಗಂಡನ ಮನೆಯವ್ರು ಬಂದ ತಕ್ಷಣ ಹುಡುಗಿ ಮನೆಯವರು ಮನೆ ತುಂಬಿಸ್ಕೋಬೇಕು ಅಂತ ಹೇಳ್ತಾರೆ. ಮನೆ ತುಂಬೋ ಶಾಸ್ತ್ರ ಅಂತ ಹೇಳ್ತಾರೆ. ಸೊ ಅದು ನಡಿಬೇಕು ಇವಾಗ. ಏನಂತ ಹೇಳಿದ್ರೆ ಅವರು ಆರತಿ ತಟ್ಟೆ ಮತ್ತು ಕಲಶದ ತಟ್ಟೆ ಎಲ್ಲ ತೊಗೊಂಡು ಬರಬೇಕು. ಕಲಶದ ತಟ್ಟೆ ತೊಗೊಂಡು ಬಂದು ಹಾರ ಹಾಕಿ ಹುಡ್ಗನ್ಗೆ, ಹಾಗೆ ಒಂದು ಶಾಸ್ತ್ರ ಇದೆ. ಮತ್ತು ಅಂದರೆ ಹುಡುಗಿ ಮನೆ ಕಲಶಕ್ಕೂ ಹುಡುಗನ ಮನೆ ಕಲಶಕ್ಕೂ ಪೂಜೆ ಮಾಡೋದು ಒಬ್ರಿಗೊಬ್ರು. ಹಾಗೆ ಸೋಗ್ಲಕ್ಕಿ ಹಾಕೋದು ಅದೊಂದು ಶಾಸ್ತ್ರ ಇದೆ. ಸೊ ಆ ಶಾಸ್ತ್ರನ ಮಾಡಿಬಿಟ್ಟು ಏನಂದರೆ ಒಳಗಡೆ ಕರ್ಕೋಬೇಕು ಅವರು ಗಂಡನ ಆರತಿ ಮಾಡ್ಕೊಂಡು ಆಮೇಲೆ ಆ ಥರ. ಸೊ ಇಲ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ದೇವಸ್ಥಾನದ ಹತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಹುಡುಗನ್ನ ಕರ್ಕೊಂಡು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಬೇಕು. ಇವಾಗ ದೇವಸ್ಥಾನಕ್ಕೆ ಮತ್ತೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಹಾಗಾಗಿ ದೇವರಿಗೆ ಅಲ್ಲೇ ನಮಸ್ಕಾರ ಮಾಡಿ ಗಂಧದ ಕಡ್ಡಿ ಹಚ್ಬಿಟ್ಟು ಮತ್ತೆ ನಮ್ಮ ಶಾಸ್ತ್ರಗಳೆಲ್ಲ ಶುರು ಆಯಿತು. ಇವಾಗ ನಾವು ಹುಡುಗನ ಕೈಯಲ್ಲಿ ಪೂಜೆ ಎಲ್ಲ ಮಾಡಿಸ್ತಿದ್ದೀವಲ್ವ, ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ರೆಡಿ ಇದ್ವಿ. ಅಷ್ಟರಲ್ಲಿ ಹುಡುಗಿ ಮನೆಯವರು ಅಲ್ಲಿಗೆ ಬರಬೇಕು. ಅವರು ಡೋಲೆಲ್ಲ ಇರುತ್ತಲ್ಲ ಅದನ್ನು ತೊಗೊಂಡು ಬರಬೇಕು ಅಲ್ಲಿಗೆ. ಸೊ ಅವರು ಕೂಡ ಕರೆಕ್ಟಾಗಿ ನಾವಿಲ್ಲೆಲ್ಲ ಪೂಜೆ ಮುಗಿಸ್ಕೊಳ್ಳೋ ಟೈಮಿಗೆ ಬರ್ತಾಯಿದ್ದಾರೆ. ಬಂದರು. ಈಗ ಒಳಗಡೆ ಬಂದು ನಾನು ಹೇಳ್ದಾಗೆ ಒಂದು ಶಾಸ್ತ್ರ ಇದೆ. ಅವರು ನಮ್ಮ ಕಲಶಕ್ಕೆ ಪೂಜೆ ಮಾಡಬೇಕು, ನಾವು ಅವ್ರ ಕಲಶಕ್ಕೆ ಪೂಜೆ ಮಾಡಬೇಕು. ಸೊ ಫೈನಲಿ ಕಲಶಕ್ಕೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಈಗ ನಮ್ಮ ಅತ್ತೆ ಬಂದು ಅವ್ರಿಗೆ ಫಸ್ಟು ಪೂಜೆ ಮಾಡ್ತಾಯಿದ್ದಾರೆ. ಅವ್ರ ಕಲಶಕ್ಕೆ ಪೂಜೆ ಮಾಡಿ ಅವ್ರಿಗೆ ಸೋಗ್ಲಕ್ಕಿ ಹಾಕೋದು. ಆಮೇಲೆ ಅಂದರೆ ನಾವೊಂದು 3 ಸಲ ಅವರೊಂದು 2 ಸತ ಬಂದರೆ 5 ಸತ ಆಗುತ್ತೆ. ಹಾಗೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಇದು ಮಾಮೂಲಿ ಚೌಟ್ರಿ ಹತ್ರ ಹೋಗಬೇಕು. ಚೌಟ್ರಿ ಹತ್ರ ಹೋದ್ಮೇಲೆ ಅಲ್ಲಿ ಅವರು ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ಳೋ ಶಾಸ್ತ್ರ. ಸೊ ಫೈನಲಿ ಇವಾಗ ಅದೇ ನಡೀತಾ ಇದೆ. ನಾವು ಇದಕ್ಕೋಸ್ಕರ ಫ್ರೆಂಡ್ಸ್ ಒಂದು ದಿನದ ಮದುವೆಗೋಸ್ಕರ ಸುಮಾರು 6-7 ತಿಂಗಳಿಂದ ಅಂದ್ಕೊಳ್ಳಿ ಮದುವೆ ಅಂತ ಒಂದು ವೈಬ್ ಇತ್ತು. ಸೊ ಫೈನಲಿ ಇವತ್ತದು ಮದುವೆ ಆಗ್ತಾಯಿದೆ. ಅದಷ್ಟರಲ್ಲೇ ಎಷ್ಟು ಜೋಡಿಸ್ಕೊಳ್ಳೋದಿರುತ್ತೆ, ಎಷ್ಟಿರುತ್ತೆ. ಒಂದು ಮದುವೆ ಅಂದರೆ ಎಷ್ಟು ಕೆಲಸಗಳು. ಇದು ಒಂದು ದಿನದಲ್ಲಿ ಮುಗ್ದೋಗ್ಬೋದು, ಬಟ್ ಆ ಒಂದು ದಿನದ್ದು ಕೆಲಸಗಳ ಹಿಂದೆ ಎಷ್ಟು ದಿನಗಳ ಶ್ರಮ ಇರುತ್ತೆ ಮತ್ತು ಎಷ್ಟು ಕೆಲಸಗಳು ನಡೆದಿರುತ್ತೆ ಅಂದರೆ ಅದಕ್ಕೋಸ್ಕರ ತಯಾರಿ ಅಷ್ಟೇ ಕೆಲಸಗಳು ನಡೆದಿರುತ್ತೆ. ಅದೆಲ್ಲ ಆರಾಮ್ಸೆ 2 ಡೇಸಲ್ಲಿ ಮುಗ್ದೋಗ್ಬಿಡ್ತು. ಮದುವೆ ಅಂದರೆ ಚೌಟ್ರಿ ಚಪ್ರದಿಂದ ಹಿಡಿದು ಅದ್ರ ಬೆಳಿಗ್ಗೆ ಧಾರೆ ಆಗೋವರೆಗೂ ಸ್ವಲ್ಪ ಧಾರೆ ಆದ್ರಂತೂ ಅಲ್ಲಿಗೆ ಮದುವೆ ಮುಗೀತು ಅಂತ. ಸೊ ಹಾಗಾಗಿ ಸ್ವಲ್ಪ ನಿರಾಳ ಅಂತ ಹೇಳ್ಬೋದು. ಅಲ್ಲಿವರೆಗೂ ಒಂದು ಟೆನ್ಷನ್ ಇದ್ದಿದ್ದೆ. ಸೊ ನಮಗೂ ಮದುವೆ ಆಗೋವರೆಗೂ ಹೆಂಗಪ್ಪ ಎಲ್ಲ ಯಾವುದೂ ತೊಂದರೆ ಇಲ್ದಂಗೆ ಸುಸೂತ್ರವಾಗಿ ಆಗಲಿ ಅಂತ ಇದ್ದೇ ಇರುತ್ತೆ. ಸೊ ದೇವ್ರ ಹತ್ರ ಹೋದಾಗ ಪ್ರತಿ ಬಾರಿ ನಾನಂತೂ ಅದೇ ಕೇಳ್ಕೊಳ್ತಾ ಇದ್ದೆ, ಯಾವುದೇ ವಿಘ್ನಗಳು ಬರ್ದಾಗೆ ನನ್ನ ತಮ್ಮನ ಮದುವೆ ನಿರ್ವಿಘ್ನವಾಗಿ ಸುಸೂತ್ರವಾಗಿ ಯಾವುದೇ ಗಲಾಟೆ ಇಲ್ಲದೆ ಏನಿಲ್ಲದೆ ಆಗಬೇಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಸೊ ಅದೇ ರೀತಿ ಮದುವೆ ಕೂಡ ಆಯಿತು. ಅದು ನನಗೆ ತುಂಬಾ ಖುಷಿ ಆಯಿತು. ನಿರಾಳ ಅಂತ ಅನ್ನಿಸ್ತು ಮದುವೆ ಆದಮೇಲಂತೂ ನನಗೆ. ಸೇಮ್ ಅದೇ ಥರ ಫೀಲ್ ಆಯಿತು. ಈಗ ನಾವು ಏನು ಶಾಸ್ತ್ರದಲ್ಲಿ ಅದಕ್ಕೋಸ್ಕರನೇ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ಹತ್ರ ಅದನ್ನೇ ಮೊದಲಾಗಿ ಬೇಡ್ಕೋಬೇಕು ಅಂತ ಎಲ್ಲರೂ ಹೇಳ್ಕೊಡ್ತಾಯಿದ್ರು. ಯಾವುದೇ ವಿಘ್ನಗಳಿಲ್ದಂಗೆ ಮದುವೆ ಎಲ್ಲ ನಡೀಲಿ ಸುಸೂತ್ರವಾಗಿ ಅಂತ. ಅಲ್ಲಿ ವಿಘ್ನ ವಿನಾಯಕ ಅಂದರೆ ತೊಪ್ಪೆಯಲ್ಲಿ ನಾವು ಗಣೇಶನ ಮಾಡ್ತೀವಿ ಗರಿಕೆ ಇಟ್ಬಿಟ್ಟು. ಅದಕ್ಕೆ ಫಸ್ಟು ತೊಪ್ಪೆಯಲ್ಲಿ ಗಣೇಶನ ಮಾಡಿ ಗರಿಕೆ ಹಾಕಿ ಗಣೇಶನ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಕಾರ್ಯಗಳನ್ನ ನಡೆಸೋವಂಥದ್ದು. ಸೊ ಈಗ ಫೈನಲಿ ನಾವು ಈಗ ಒಳಗಡೆ ಮನೆ ತುಂಬಿಸ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಶಾಸ್ತ್ರ ಶುರುವಾಗುತ್ತೆ. ಏನಂದರೆ ನೀವು ಎಂಗೇಜ್ಮೆಂಟಲ್ಲಿ ನೋಡಿರ್ಬೋದು, ನಾವು ಉಪ್ಪು ಇಳ್ಳೆ ತೊಗೊಳ್ತೀವಿ ಎಂಗೇಜ್ಮೆಂಟಲ್ಲಿ. ಅಂದರೆ ನಮಗೆ ಒಪ್ಪಿಗೆ ಇದೆ ಅಂತ ಅಂದ್ಬಿಟ್ಟು ನಮ್ಮ ಹಿರಿಯರು ಇರ್ತಾರಲ್ವ, ಅವ್ರ ಕಡೆ ಹಿರಿಯರು ಮತ್ತು ನಮ್ಮ ಕಡೆ ಹಿರಿಯರು ಇರ್ತಾರಲ್ವ, ಅವರು ಒಪ್ಪಿಗೆ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಬೇಕು. ಅದೇ ಎಲೆ ಅಡಿಕೆ ಜೊತೆ ಎಲ್ಲ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅದನ್ನು ಎಲೆ ಅಡಿಕೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿರುತ್ತೆ. ಸೊ ಅಲ್ಲಿ ಅದು ಕಾರ್ಯಕ್ರಮ ನಡೀತಾ ಇತ್ತು. ಅದಾದಮೇಲೆ ವಿಳ್ಯ ಶಾಸ್ತ್ರ ಮಾಡಬೇಕು ಅಂತ ಇರುತ್ತೆ. ಅದಕ್ಕೆಲ್ಲ ತಟ್ಟೆ ಸಾಮಾನುಗಳೆಲ್ಲ ತೊಗೊಂಡೋಗಿದ್ವಿ. ಹಂಗಾಗಿ ಅದು ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ರು ಸಾಮಾನೆಲ್ಲ. ಹಾಗೆ ನೋಡಿದ್ರಲ್ಲ ತಟ್ಟೆ ಸಾಮಾನು ವಿಳ್ಯ ಶಾಸ್ತ್ರಕ್ಕೆ ಅಂತ ಜೋಡಿಸಿದ್ದು, ಅದನ್ನು ಕೂಡ ಇವಾಗ ತೊಗೊಂಡು ಬಂದು ಇವಾಗೆಲ್ಲ ಜೋಡಿಸಿದ್ವಿ. ವಿಳ್ಯ ಶಾಸ್ತ್ರ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ರಿಸೆಪ್ಷನ್ ಆ್ಯಕ್ಚುಲಿ ಲೇಟಾಗಿ ಸ್ಟಾರ್ಟ್ ಆಗೋದು. ವಿಳ್ಯ ಶಾಸ್ತ್ರ ಮಾಡಿದ್ಮೇಲೆ ರಿಸೆಪ್ಷನ್ನು. ನಮ್ಮ ಕಡೆ ಸ್ವಲ್ಪ ಏನಾಗ್ತಾಯಿತ್ತು ಅಂದರೆ ರಿಸೆಪ್ಷನ್ ಆದಮೇಲೆ ವಿಳ್ಯ ಶಾಸ್ತ್ರ ಇರ್ತಾಯಿತ್ತು. ಬಟ್ ಇಲ್ಲಿ ಇವತ್ತು ವಿಳ್ಯ ಶಾಸ್ತ್ರ ಆದಮೇಲೆ ರಿಸೆಪ್ಷನ್ ನಡೀತಾ ಇದೆ.
ಇವಾಗ ಅವ್ರದ್ದು ಫಸ್ಟು ಅದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಶಾಸ್ತ್ರ ಮುಗಿಸಿದ್ಮೇಲೆ ಆಮೇಲೆ ಹುಡುಗಿ ಕರ್ಕೊಂಡು ಬಂದು ಕೂರಿಸೋ ಅಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ನಾವೆಲ್ಲರೂ ನೋಡ್ತಾ ನಿಂತಿದ್ವಿ ಅವ್ರ ಶಾಸ್ತ್ರಗಳು ಮುಗಿಸೋಷ್ಟರಲ್ಲಿ. ಅಷ್ಟರಲ್ಲಿ ರಕ್ಷಿತಾ ಬದಲು ಇನ್ನು ರಕ್ಷಿತನಿಗೆ ಶಾಸ್ತ್ರ ಮಾಡಬೇಕಲ್ವ. ಫಸ್ಟ್ ಇವಾಗ ನಮ್ಮ ದೊಡ್ಡಮ್ಮ ಮಾಡಬೇಕಂತೆ, ಅವ್ರಿಗೆ ಫಸ್ಟು ಅತ್ತೆ ಮಾಡಬೇಕು ಅಂತ ಹೇಳಿದರು. ಹಂಗಾಗಿ ಇವಾಗ ನಮ್ಮ ದೊಡ್ಡಮ್ಮನ ಕೈಯಲ್ಲಿ ಮಾಡಿಸ್ತಾ ಇದ್ವಿ. ಅಂದರೆ ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಪ್ಪಾಜಿ ಇದ್ದಾರಲ್ವ, ಅವರ ಅತ್ತಿಗೆ, ಅಂದರೆ ನಮ್ಮ ಅಪ್ಪನ ಅಣ್ಣನ ಹೆಂಡ್ತಿ ನಮ್ಮ ದೊಡ್ಡಮ್ಮ. ಇವಾಗ ನಮ್ಮ ದೊಡ್ಡಮ್ಮ ಬಂದು ಫಸ್ಟ್ ರಕ್ಷಿತಂಗೆ ಶಾಸ್ತ್ರ ಮಾಡ್ತಾರೆ. ಆಮೇಲೆ ನಾನು, ರಮ್ಯಾ, ಹೀಗೆ ಪ್ರತಿಯೊಬ್ಬರೂ ಒಂದು 5 ಜನ ಶಾಸ್ತ್ರ ಮಾಡಿಬಿಟ್ಟು ಆನಂತರ ಬೇರೆ ಕಾರ್ಯಗಳನ್ನ ಮಾಡೋವಂಥದ್ದು. ಅಂದರೆ ಬೇರೆ ನಾವು ರಿಸೆಪ್ಷನ್ ಏನೇ ಮಾಡೋವಂಥದ್ದು, ಇದೊಂದು ಶಾಸ್ತ್ರ ಮುಗಿಬೇಕು ಫಸ್ಟು ಅಂತ ಹೇಳಿ. ಹಾಗೆ ಇವಾಗ ನಾನು ಶಾಸ್ತ್ರ ಮಾಡ್ತಾಯಿದ್ದೀನಿ. ಸೊ ಶಾಸ್ತ್ರ ಮಾಡಿಬಿಟ್ಟು ಸ್ವಲ್ಪ ಅಂದರೆ ಅತ್ತೆಯವರು ಮಾಡಿದ್ರಲ್ವ, ಅತ್ತೆ ಮಾಡಿದ್ಮೇಲೆ ಇನ್ನು ನಾನು ಸೋಗ್ಲೆಲ್ಲ ಮಾಡಬೇಕು. ಆ ಕಡೆಯಿಂದ ವೀಡಿಯೋ ಮಾಡ್ತಾಯಿದ್ರೆ ಸ್ವಲ್ಪ ಲೈಟ್ ರಿಫ್ಲೆಕ್ಟ್ ಆಯ್ತಾಯಿತ್ತು. ಸೊ ಅದಕ್ಕೆ ಅದು ವೀಡಿಯೋ ಸರಿಗೆ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ಕಡೆಯಿಂದ ಕ್ಯಾಪ್ಚರ್ ಮಾಡ್ತಾಯಿರೋದು. ಇವಾಗ ಹಾಗೆ ರಮ್ಯಾ ಶಾಸ್ತ್ರ ಹೇಳ್ಕೊಡು ಅಂತ ಇದ್ಲು. ಸೊ ನಾನು ಅವಳಿಗೆ ಹಂಗೆ ಗೈಡ್ ಮಾಡ್ತಾಯಿದ್ದೆ, ಅವಳು ಶಾಸ್ತ್ರ ಮಾಡ್ತಾಯಿದ್ದಾಳೆ. ಹಾಗೆ ಫ್ರೆಂಡ್ಸ್, ನಾವು ರಿಸೆಪ್ಷನ್ಗೆ ರೆಡಿಯಾಗಿ ಬರೋಷ್ಟ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ರಿಸೆಪ್ಷನ್ ನಿಲ್ಲಿಸಿದ್ರು, ಅಷ್ಟರಲ್ಲಿ ಬಿಂದು ಕೂಡ ಬಂದಳು. ಸೊ ಎಲ್ಲರೂ ಬಂದು ಹಾಗೆ ನಾನು ರಮ್ಯಾ ಸೈಡಲ್ಲಿ ಫೋಟೋಸ್ ತೊಗೊಳ್ತಾ ಇದ್ವಿ. ಆ್ಯಕ್ಚುಲಿ ಡ್ಯಾಡಿದು ಫೋಟೋಸ್ನ ಪೇಂಟ್ ಮಾಡಿಸ್ತಾಯಿದ್ರು. ಸೊ ಪೇಂಟ್ ಮಾಡಬೇಕಾದ್ರೆ ಒಂದು ಸಖತ್ ಎಮೋಷ್ನಲ್ ಆದ್ವಿ. ಡ್ಯಾಡಿನ ತುಂಬ ಮಿಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನನಗೆ ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಷ್ಟು ನೆನಪಾಗ್ತಾಯಿತ್ತು. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಾಂಗ್ ಪ್ಲೇ ಮಾಡಿದ್ರು. ಫಸ್ಟು ಅಪ್ಪ ಐ ಲವ್ ಯು ಪ ಸಾಂಗ್ನ ನಾನು ಫಸ್ಟು ಈ ಫಿಲಮ್ ರಿಲೀಸ್ ಆಗುತ್ತಲ್ವ, ಚೌಕ ಫಿಲಮ್ಮು, ಆಗ ಈ ಸಾಂಗ್ ರಿಲೀಸ್ ಆಗಿರುತ್ತೆ ನೋಡಿ. ಆ ಸಾಂಗ್ ಎಲ್ಲ ಕಡೆ ಬರ್ತಾ ಇರುತ್ತೆ. ನಾನು ಫಸ್ಟ್ ಡೇ ಈ ಸಾಂಗ್ನ ಕೇಳ್ತೀನಿ. ನನ್ನ ಲೈಫಲ್ಲಿ ರಿಯಲಾಗಿ ನಡೆದಿರೋದು ಇದು. ಫಸ್ಟ್ ಡೇ ಈ ಸಾಂಗ್ನ ಕೇಳಿದಾಗ ತುಂಬ ಎಮೋಷ್ನಲ್ ಆಗಿರ್ತೀನಿ. ಸೊ ಅವತ್ತು ಎಮೋಷ್ನಲ್ ಆದಾಗ ನಾನು ಆ ಹಾಡಲ್ಲಿ ನಮ್ಮಪ್ಪನ್ನೇ ನಾನು ಕಲ್ಪನೆ ಮಾಡ್ಕೊಂಡಿರ್ತೀನಿ ಹಾಡಿಗೆ. ಅವತ್ತು ನಮ್ಮ ಡ್ಯಾಡಿಗೆ ನಾನು ಫೋನ್ ಮಾಡಿಬಿಟ್ಟಿರ್ತೀನಿ. ಫೋನ್ ಮಾಡಿಬಿಟ್ಟು, ಅಂದರೆ ಅವ್ರು ಸಾಯೋದು ಸ್ವಲ್ಪ ದಿನ ಮುಂಚೆ ಇರುತ್ತೆ ಇದು ಇನ್ಸಿಡೆಂಟ್ ನಡೆದಿರೋದು. ಅದೇನು ಗೊತ್ತಿಲ್ಲ, ದೇವ್ರು ಅಷ್ಟು ಪ್ರೀತಿ ಕೊಟ್ಟಿರ್ತಾನೋ, ಮುಂಚೆನೇ ಏನೋ ನಮ್ಮ ಮನಸ್ಸಿಗೆ ಕೊಟ್ಬಿಟ್ಟಿರ್ತಾನೋ ಏನೋ ಗೊತ್ತಿಲ್ಲ. ಸಾಯ್ತಾರೆ ಇಲ್ವಾ ಅಂತ ಅದೇನು ಏನೋ ನಂಗೆ ಅದೂ ಗೊತ್ತಿಲ್ಲ. ಫುಲ್ ನಮ್ಮ ಡ್ಯಾಡಿ ಮೇಲೆ ಅಷ್ಟು ಪ್ರೀತಿ ಅಂದರೆ ಪ್ರೀತಿ ನನಗೆ. ಈ ಹಾಡು ಪ್ಲೇ ಮಾಡಿದ ತಕ್ಷಣ, ಅಪ್ಪ ಐ ಲವ್ ಯು ಪ ಬಂದ ತಕ್ಷಣ ನಾನು ಡ್ಯಾಡಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ದೆ, ನಾನು ಏನಂತ, ಐ ಲವ್ ಯು ಡ್ಯಾಡಿ, ತುಂಬ ಇಷ್ಟಪಡ್ತೀನಿ ಡ್ಯಾಡಿ ನಿಮ್ಮನ್ನು, ನೀವು ಅಂದರೆ ನಂಗೆ ಸಖತ್ ಇಷ್ಟ. ನಾನು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಿ ಡ್ಯಾಡಿ. ಚಿಕ್ಕವಳಿದ್ದಾಗ ನಂಗೆ ಯಾಕಂದರೆ ಅಪ್ಪ ಅಮ್ಮದು ನಾವು ಸಣ್ಣ ಪುಟ್ಟ ತಪ್ಪುಗಳು, ಮಕ್ಕಳು ತುಂಟಾಟಗಳು ಮಾಡೋದು ಸಹಜ, ಅದನ್ನೆಲ್ಲ ಕ್ಷಮಿಸೋದು ಸಹಜ. ಬಟ್ ನಮ್ಮ ಜೀವನದಲ್ಲಿ ನಾನು ಯಾವತ್ತೂ ಆ ಥರ ಕೇಳಿರಲಿಲ್ಲ ಸಾರಿ ಎಲ್ಲ ನನ್ನ ಲೈಫಲ್ಲಿ. ಅವತ್ತು ಯಾಕಂತ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ಹತ್ಕೊಂಡು ಫೋನ್ ಮಾಡಿಬಿಟ್ಟಿದ್ದೀನಿ. ನಮ್ಮಮ್ಮ ಕರೆದ್ಬಿಟ್ಟು ನಮ್ಮ ಡ್ಯಾಡಿ ಹೇಳಿದ್ರಂತೆ, ಬಾರೆ ಇಲ್ಲಿ ಸೌಮ್ಯ ಯಾಕೋ ಹತ್ಕೊಂಡು ಫೋನ್ ಮಾಡಿದ್ದಾಳೆ, ಹೇಳಪ್ಪ ಏನಾಯ್ತಪ್ಪ ಏನಾಯ್ತು, ಐ ಲವ್ ಯು ಡ್ಯಾಡಿ, ಐ ಲವ್ ಯು ಡ್ಯಾಡಿ ಅಂತ ಅಂದ್ಕೊಂಡು ಅಷ್ಟು ಸತ ಹೇಳಿದ್ದೆ ನಾನು. ಅದೆಲ್ಲ ನೆನಪಾಗ್ಬಿಡ್ತು ನನಗೆ. ಅಷ್ಟು ಎಮೋಷ್ನಲ್ ಆಯಿತು ಈ ಮೂಮೆಂಟು. ತುಂಬ ಮಿಸ್ ಮಾಡ್ಕೊಂಡ್ವಿ. ಬಟ್ ಡ್ಯಾಡಿ ಇದ್ದಿದ್ರೆ ತುಂಬ ಖುಷಿಪಟ್ಟಿರೋರು ಈ ಸಮಯದಲ್ಲಿ. ಶಿವಗೂ ಹಾಗೆ, ಅವನು ತುಂಬ ಫೀಲ್ ಮಾಡಿಕೊಂಡ. ಏನೇ ಆಗಲಿ ತಂದೆ ಸ್ಥಾನನ ಮದುವೆ ಆದಾಗ ಯಾರು ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ತಂದೆನೇ, ತಾಯಿನೇ. ಆ ಪ್ಲೇಸ್ನ ಯಾರೂ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಹಾಗೆ ಫ್ರೆಂಡ್ಸ್ ನಾವು ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಏನಂತ ಹೇಳಿದ್ರೆ ಸ್ವಲ್ಪ ಹೊರಗಡೆ ಕ್ಯಾಮ್ರಾಮನ್ ಅಲ್ಲಿ ತುಂಬ ಕ್ರೌಡ್ ಇದ್ದಿದ್ದರಿಂದ ಸ್ಟೇಜ್ ಮೇಲೆ ಇಂಡಿವಿಜುವಲಾಗಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಕ್ಯಾಮ್ರಾಮನ್ ಅವರು ಎಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಅಂದ್ಬಿಟ್ಟು ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದರು. ಸೊ ಅವರು ಹೊರಗಡೆ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದುಬಿಡಿ, ನಿಮ್ಮದು ಫ್ಯಾಮಿಲಿ ಫೋಟೋಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಫ್ಯಾಮಿಲಿ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀವಿ. ಸೊ ಹೊರಗಡೆ ಫೋಟೋಸ್ ತೊಗೊಳ್ತಾ ಇದ್ವಿ. ಬಟ್ ತುಂಬಾ ಖುಷಿ ಆಯಿತು ಈ ಒಂದು ಫಂಕ್ಷನ್ ಆಗಿದ್ದಿದ್ದು. ಅದಾದಮೇಲೆ ಆ್ಯಕ್ಚುಲಿ ರಿಸೆಪ್ಷನ್ನು ಹೆಂಗೆ ಮುಗ್ದೋಯ್ತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಆಗೋಯಿತು. ಟೈಮ್ ಹೆಂಗೆ ಹೋಗ್ತಾಯಿತ್ತು ಅನ್ನೋದೇ ಗೊತ್ತಾಗಲಿಲ್ಲ, ಇಷ್ಟು ಬೇಗ ಬೇಗ ಹೋಗ್ತಿದ್ಯಾ ಅಂತ ಅನ್ನಿಸ್ಬಿಡ್ತು. ಸೊ ಫೋಟೋ ಸೆಷನ್ ಎಲ್ಲ ಆಯಿತು, ರಿಸೆಪ್ಷನ್ ಮುಗೀತು. ಅದಾದಮೇಲೆ ಇನ್ನೂ ಆಗಲೇ 12 ಆಗೋಯಿತು ಬಳೆ ಶಾಸ್ತ್ರ ಆಗೋಷ್ಟರಲ್ಲಿ. ಸೊ ಇವಾಗ ಬಳೆ ಶಾಸ್ತ್ರ ನಡೀತಾ ಇದೆ. ಸೊ ಫೈನಲಿ ಈಗ ಬಳೆನ ಅಂದರೆ ಅದನ್ನೆಲ್ಲ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಡಿಸಿ ರಕ್ಷಿತನ ಕೈಲಿ ಬಳೆ ಇದಕ್ಕೆಲ್ಲ ಮಲ್ಲಾರಕ್ಕೆಲ್ಲ ಪೂಜೆ ಮಾಡಿಸಿ ಇವಾಗ ಆಮೇಲೆ ಅವಳು ಕೂಡ ಬಳೆಯನ್ನು ತೋಡಿಸ್ಕೊಂಡ್ಮೇಲೆ ಆಮೇಲೆ ಎಲ್ಲರೂ ಕೂಡ ಬಳೆ ತೋಡಿಸ್ಕೋಬೇಕು. ಸೊ ಇವೊಂದು ಬಳೆ ಶಾಸ್ತ್ರ ಆದರೆ ನೈಟ್ದು ಏನೇನು ಶಾಸ್ತ್ರಗಳಿದೆ ಫೈನಲ್ ಆಗಿ ಶಾಸ್ತ್ರಗಳು ಮುಗ್ದಾಗೇನೆ. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದಿಂದ ನಮ್ಮದು ಹೆಣ್ಣಿನ ಮನೆ ಗಂಡನ ಮನೆಯವ್ರದ್ದು ಒಟ್ಟಿಗೆ ಶಾಸ್ತ್ರಗಳು ನಡೆಯುತ್ತೆ ಅಂತ ಹೇಳಿದೆ. ಸೊ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆಗಿ ತುಂಬಾ ಚೆನ್ನಾಗಾಯಿತು. ನೈಟ್ ಶಾಸ್ತ್ರಗಳು ಇವಾಗ ಇಲ್ಲಿಗೆ ಮುಗೀತು. ಪ್ರತಿಯೊಂದು ನಾನು ದೇವ್ರ ಹತ್ರ ಅದೇ ಬೇಡ್ಕೊಳ್ತಾ ಇದ್ದೆ, ಸುಸೂತ್ರವಾಗಿ ಯಾವುದೇ ವಿಘ್ನಗಳು ಬರ್ದಾಗೆ ಆಗಲಿ ಅಂತ ಹೇಳಿ. ಬಟ್ ಹಾಗೇ ಅದೇ ರೀತಿ ನೈಟ್ ಎಲ್ಲ ಶಾಸ್ತ್ರಗಳು ಮುಗೀತು. ಸೊ ತುಂಬಾ ಖುಷಿ ಆಯಿತು. ಇವಾಗ ಫೈನಲ್ ಆಗಿ ನಾನು ಹೇಳ್ದಾಗೆ ಬಳೆ ಶಾಸ್ತ್ರ ಮುಗಿದ್ರೆ ಎಲ್ಲ ಮುಗೀತು ಅಂತ ಹೇಳಿದೆ ಅಲ್ವಾ. ಫೈನಲಾಗಿ ರಕ್ಷಿತನಿಗೆ ಬಳೆನ ತೊಡಿಸಿದ್ಮೇಲೆ ನಾವು ಎಲ್ಲರೂ ಕೂಡ ಬಳೆ ಎಲ್ಲ ತೊಡಿಸ್ಕೊಂಡ್ವಿ. ಆಗಲೇ ಟೈಮ್ ಬಂದು ಸುಮಾರು 1:30 2 ಗಂಟೆ ಅನಿಸುತ್ತೆ. ನಾವು ರೂಮ್ ಒಳಗಡೆ ಎಲ್ಲ ಕರೆಕ್ಟಾಗಿ ಹೋದಾಗ. ಬಟ್ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೆ 2:30 ಆಗೋಯಿತು. ಮತ್ತು ಬೆಳಗ್ಗೆ 4:30ಗೆ ಏಳಬೇಕು. ಸೊ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.